ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ಈ ನಿತ್ಯ ಸಂಜೀವಿನಿ. ನಿತ್ಯ ಸಂಜೀವಿನಿನಲ್ಲಿ ಇವತ್ತು ನಾವು ಬೋನ್ ಕ್ಯಾನ್ಸರ್ ಕುರಿತಾಗಿ ಮಾತನಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಮೋದ್ ಚಿಂದರ್, ಡೈರೆಕ್ಟರ್ ಅಂಡ್ ಹೆಡ್ ಆರ್ಥೋಪೆಡಿಕ್ ಆಂಕಾಲಜಿ, HCG ಕ್ಯಾನ್ಸರ್ ಸೆಂಟರ್. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್. ಡಾಕ್ಟರ್, ಮೊದಲನೇದಾಗಿ ಈ ಬೋನ್ ಕ್ಯಾನ್ಸರ್ ಯಾಕಾಗಿ ಬರುತ್ತೆ? ಇನ್ನು ದೇಹದಲ್ಲಿ ಆಲ್ ಓವರ್ ಬಾಡಿನಲ್ಲಿ ಇದು ಕಾಣಿಸ್ಕೊಳ್ಳುತ್ತಾ ಅಥವಾ ಒಂದು ಪಾರ್ಟಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಾ, ಹೇಗೆ? ಬೋನ್ ಕ್ಯಾನ್ಸರ್ ಆ್ಯಕ್ಚುಲಿ ಬರೋದು ಮಕ್ಕಳಲ್ಲಿ ಪ್ರೈಮರಿ ಬೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಎರಡು ರೀತಿ ಇರ್ತದೆ. ಒಂದು ಪ್ರೈಮರಿ, ಅಲ್ಲೇ ಬೋನಿಂದನೇ ಹುಟ್ಟೋದು, ಇನ್ನೊಂದು ಬೇರೆ ಕಡೆಯಿಂದ ಅಲ್ಲಿಗೆ ಬರೋದು. ನಾವು ಬೋನ್ ಕ್ಯಾನ್ಸರ್ ಅಂದರೆ ಸಾರ್ಕೋಮಾ ಅಥವಾ ಮಕ್ಕಳಲ್ಲಿ ಬರೋ ಬೋನ್ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಅಂದರೆ ಇದು ಮೇನ್ಲಿ ಮಕ್ಕಳು ಅಂದರೆ 5 ರಿಂದ 15 ವರ್ಷ ಮಕ್ಕಳಲ್ಲಿ ಬರುವಂಥದ್ದು. ಮಕ್ಕಳು ಬೆಳವಣಿಗೆ ಆಗುವಾಗ ಮೂಳೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದು ಸಮ್ ಸೆಲ್ಸು, ಸಣ್ಣ ಕಣಗಳು ಸ್ವಲ್ಪ ರೋಗ ಆಗೋದು ಅಂತೀವಿ. ಅದು ಮಾಮೂಲಿ ಸೆಲ್ ಲೈನಲ್ಲಿ ಹೋಗಲ್ಲ, ದೊಡ್ಡದಾಗ್ತಾ ಹೋಗುತ್ತೆ, ಕಂಟ್ರೋಲ್ ಸಿಗಲ್ಲ. ಸೊ ಅದ ರೀತಿಯಿಂದ ಬೋನ್ ಕ್ಯಾನ್ಸರ್ ಆಗುತ್ತೆ. ಇನ್ನು ಈ ಆರ್ಥೋಪೆಟಿಕ್ ಆಂಕಾಲಜಿನಲ್ಲಿ ಏನೇನು ಗ್ಲೋಬಲ್ ಇನೋವೇಷನ್ ಇದೆ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ? ಅದೇ ಈಗ ಬೋನ್ ಕ್ಯಾನ್ಸರ್ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ನಾನು ಶುರು ಮಾಡಬೇಕು ಅಂದರೆ ಅದು ಕಂಡುಹಿಡಿಯೋದು. ಈಗ ಮಾಮೂಲಿ ಜನಗಳಿಗೆ ಗೊತ್ತಾಗಬೇಕು ಅಂದರೆ ಅದು ಎಷ್ಟು ಸಣ್ಣ ಮಕ್ಕಳಲ್ಲಿ ಯಾವ ಮಗು ನಿದ್ದೆ ಮಾಡಲ್ಲ, 4-5 ದಿನದಿಂದ ಅಳ್ತಾ ಇದೆ, ಎದ್ಬಿಟ್ಟು ರಾತ್ರಿ ಅಳ್ತಾ ಇದೆ, ತುಂಬ ಮಂಡಿ ಹಿಡ್ಕೊಂಡು ಅಳ್ತಾ ಇದೆ. ನಾವೇನು ಅನ್ಕೊಂತೀವಿ ಸ್ಕೂಲಲ್ಲೆಲ್ಲ ಬಿದ್ದು ಬಂದಿರಬೇಕು, ಸೈಕಲಲ್ಲಿ ಬಿದ್ದು ಬಂದಿರಬೇಕು ಅಂತ. ಬಟ್ ಅದಲ್ಲ. ಎಷ್ಟೋ ಸಲ ಮಗು ಯಾವಾಗ 1 ವಾರ 2 ವಾರಗಟ್ಟಲೆ ನಿದ್ದೆ ಮಾಡ್ತಿಲ್ಲ, ಅವಾಗ ಕನ್ಸರ್ನ್ ಮಾಡಿಕೊಂಡು ಇವತ್ತು 2025ರಲ್ಲಿ ಏನು ಸೂಕ್ತ ಅದನ್ನು ಮಾಡಬೇಕು. ಅಂದರೆ ನನ್ನ ಪ್ರಕಾರ ಎಕ್ಸ್ರೇ ಎಲ್ಲ ಮಾಡಿಸ್ಬೇಕು, ಒಂದು ಡಾಕ್ಟ್ರು ಮಾತ್ರೆ ಅದರ ಸೆಕೆಂಡ್ರಿ. ಬಟ್ ಆದಷ್ಟು ಬೇಗ ಈ ಥರದ್ದೇನೋ ಕನ್ಸರ್ನ್ ಇದೆ ಪಾಪ ಮಗು ಅಂದರೆ ಒಂದು MRI ಮಾಡಿಸ್ಬಿಡ್ಬೇಕು. MRI ಸಿಂಪಲ್, ಬೆಟರ್ ದೆನ್ ಎಕ್ಸ್ರೇ, ಅವೈಲೇಬಲ್ ಇಂಡಿಯಾದಲ್ಲಿರೋದ್ರಿಂದ ಅದು ಅವೈಲೇಬಲ್. ಯಾಕಂದರೆ ಬೇರೆ ದೇಶಕ್ಕಲ್ಲಿ MRI ಮಾಡೋದು ಈಸಿ ಇಲ್ಲ. ನಮ್ಮಲ್ಲೆಲ್ಲ ರೋಡಲ್ಲಿ ಎರಡೆರಡು ಇರ್ತದೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್. ಸೊ ಗ್ಲೋಬಲಿ ಇದನ್ನೆಲ್ಲ ನಾವು 360 ಡಿಗ್ರಿ ನಾನೆಲ್ಲ ಪ್ರಪಂಚಾದ್ಯಂತ ಸುತ್ತಬಿಟ್ಟು ಅಥವಾ ಅಲ್ಲೆಲ್ಲ ಇಟಲಿಯಲ್ಲಿ, ಸಿಂಗಾಪುರ್ಲಿ ಎಲ್ಲ ಇದ್ಮೇಲೆ ಈ ರೀತಿ ಒಂದು ಪ್ರೋಟೋಕಾಲ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನೇನು 2025 ನಮ್ಮಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಫೆಸಿಲಿಟೀಸ್ ಇದೆ. ಇಟ್ ಕುಡ್ ಬಿ 3D ಪ್ರಿಂಟಿಂಗ್ ಎಲ್ಲನೂ ಉಪಯೋಗಿಸ್ಕೊಂಡು ವಿ ಹ್ಯಾವ್ ಟು ಕಮ್ ಔಟ್ ವಿತ್ ಕಂಡುಹಿಡಿಯೋದು ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ಬೇಕು, ಕಂಡುಹಿಡಿದ್ಬಿಡ್ಬೇಕು ಇದು ಒಂದು ಕ್ಯಾನ್ಸರೋ ಇಲ್ವೋ ಅಂತ. ಈಗ ಮಕ್ಕಳು ನೀವು ಹೇಳ್ತಾ ಇದ್ರಿ ತುಂಬಾ ನೋವು ಬರ್ತಿದೆ ಅಂದ್ರೆ ಎಷ್ಟು ದಿನಗಳವರೆಗೂ ಕಂಟ್ರೋಲ್ ಮಾಡ್ಬೋದು? ಅಂದ್ರೆ ಇದಲ್ಲ ಬೋನ್ ಕ್ಯಾನ್ಸರ್ ಅಲ್ಲದೆ ಇರಬಹುದು ಅಂತ. ಅಂದ್ರೆ ಈಗ ತಕ್ಷಣ ನೋವು ಬಂದಿದ ತಕ್ಷಣ ಮಾಡ್ಸಕ್ ಆಗೋದಿಲ್ಲ ಅಲ್ವಾ? ಸೊ ಯಾವ ಮೊಮೆಂಟ್ ಅಲ್ಲಿ ಬಂದು ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ? ಕರೆಕ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಹೇಳಿದ ತಕ್ಷಣ ಹೋಗ್ಬಿಟ್ಟು MRI ಮಾಡ್ಸೋಕ್ಕಾಗಲ್ಲ. ಸೊ ನಾನು ಕೇಳಿದ್ನಲ್ಲ, ಯಾವ ಮಗು ರಾತ್ರಿ ಹೊತ್ತು ಒಂದು ಅಟ್ಲೀಸ್ಟ್ 2 ವಾರ 3 ವಾರದಿಂದ ಎದ್ದೆದ್ಬಿಟ್ಟು ಮಧ್ಯರಾತ್ರಿಲಿ 12 ಗಂಟೆಲಿ ಎದ್ಬಿಟ್ಟು 1 ಗಂಟೆ ನಿದ್ದೆ ಮಾಡಲ್ಲ, ಆಮೇಲೆ ಒಂದು ಸ್ವಲ್ಪ ಬೆಳಗಿನ ಜಾವ ಲೇಟ್ ಮಲ್ಕೊಳ್ಳುತ್ತೆ, ಮತ್ತು ಬೆಳಿಗ್ಗೆ 10 ಗಂಟೆ ಆದ್ರೂ ಎದ್ದೇಳಲ್ಲ. ಸೊ ಅಮ್ಮ ತಾಯಂದ್ರಿಗೆ ಚೆನ್ನಾಗಿ ಗೊತ್ತಿರುತ್ತಿದ್ದು, ಯಾಕೆ ಮಗು ಯಾಕೋ ಸರಿ ಇಲ್ಲ, ಕಣ್ಣೆಲ್ಲ ಒಳಗೋಗಿರುತ್ತೆ, ಸರಿ ಆ್ಯಕ್ಟಿವ್ ಆಗಿರಲ್ಲ. ಇದು ಅರ್ಲಿ ಸೈಜ್ ಸಿಂಪ್ಟಮ್. ಎಕ್ಸ್ರೇ ಕಾಣೋದಕ್ಕಿಂತ ಮುಂಚೆ ಇದು ಕಾಣುತ್ತೆ. ವಿಸಿಬಲ್ ಏನಾದರೂ ಗೊತ್ತಾಗುತ್ತಾ? ಕೆಲವ್ರಿಗೆ ಮಾತ್ರ ಸ್ವೆಲ್ಲಿಂಗ್ ಬಂದಿರುತ್ತೆ. ಬಟ್ ಸ್ವೆಲ್ಲಿಂಗ್ ಬರೋ ಟೈಮಿಗೆ ಆಲ್ರೆಡಿ ತುಂಬ ದೊಡ್ಡದಾಗಿರುತ್ತೆ ಒಳಗಡೆ. ಈಗ ಒಳಗಡೆ ನೀನು ಬೆಳಿಬೇಕು ಅಂದರೆ ಹೊರಗಡೆ ಕಾಣಬೇಕು ಅನ್ನೋ ಸೈಜ್ ಆಗಬೇಕಲ್ಲ. ಸೊ ಬೆಸ್ಟ್ ನೈಟ್ ಪೈನ್. ಯಾವಾಗ ಮಲ್ಕೋಬೇಕಾಗಿರೋ ಮಗು ಮಲ್ಕೊಳ್ತಿಲ್ಲ, ನೋವು ಅಂತ ಯಾವ್ದು ಮಂಡಿ ಇಟ್ಕೊಳ್ತಾ ಇದೆ, ಯಾವ ಮಾತ್ರೆಗೂ ನೋವು ಕಮ್ಮಿ ಆಗ್ತಾ ಇಲ್ಲ, ಕನ್ಸರ್ನ್ ಅನ್ಬೋದು. ಇಟ್ ಇಸ್ ನಾಟ್ ದಟ್ ಕ್ಯಾನ್ಸರ್ ಅಲ್ಲ, ಕನ್ಸರ್ನ್. ಅವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ ಹೋಗ್ಬಿಟ್ಟು ಒಂದು MRI ಮಾಡಿಸ್ಕೊಂಡ್ಬಿಟ್ರೆ ಶಾಂತ. ವೈದ್ಯರನ್ನ ಈ ಒಂದು ಹಂತದಲ್ಲಿ ಹೋಗಿ ಕಾಣಿದ್ರೆ ಒಳ್ಳೇದು ಅಂತ ನನ್ನ ಪ್ರಕಾರ. ವೈದ್ಯರನ್ನ ಕಾಣೋದು ಬೇಡ ಇವತ್ತು. ಆ್ಯಕ್ಚುಲಿ ವಿತ್ ಟೆಕ್ನಾಲಜಿಲಿ ಹೆಂಗೆ ಅಂದರೆ ಆದಷ್ಟು ನಾನು ಹೇಳಿದೆ ಇಂಡಿಯಾದಲ್ಲಿ ಈ ಲೆವೆಲೆಲ್ಲ ನಾವೇ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಪಾರ್ಟಿಸಿಪೇಷನ್ ಅಂತೀನಿ ನಾನು, ಪೇಷಂಟ್ ಪಾರ್ಟಿಸಿಪೇಷನ್. ಬಿಕಾಸ್ ಎಲ್ಲರಿಗೂ ಜ್ಞಾನ ಇದೆ, ಈಗ ಈಸಿಲಿ ಇದೆ. ಸೊ ಅವೈಲೇಬಿಲಿಟಿ, ಅವ್ರ ಫ್ಯಾಮಿಲಿ ಡಾಕ್ಟರ್ ಹತ್ರ ಕ್ವಿಕ್ಕಾಗಿ ಮಾತಾಡ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ರೂಲ್ ಔಟ್ ಮಾಡಿಬಿಟ್ರೆ ಸಮಾಧಾನ. ನೀವು ಮಂಡಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತೆಲ್ಲ ಹೇಳ್ತೀರಿ, ಅಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದು ಅಥವಾ ದೇಹದಲ್ಲಿ ಬೇರೆ ಭಾಗದಲ್ಲೂ ಇದು ಬರೋ ಚಾನ್ಸಸ್ ಇದೆಯಾ? ಮೇನ್ ಮಂಡಿನೇ. ಎರಡನೇ ಕಾಮನ್ ಜಾಗ ಭುಜ. ಇದು ಎರಡು ಮೇನ್ ಮಕ್ಕಳಲ್ಲಿ. ಬೇರೆ ಕಡೆಯಿಂದ ಬಂದು ಹರಡೋದು ಅದು 50-60 ವರ್ಷ ವಯಸ್ಸಾದ ಮೇಲ್ನವರಿಗೆ. ಲಂಗ್ ಕ್ಯಾನ್ಸರ್ ಇಂದ ಮೂಳೆಗೆ ಹೋಗೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇಂದ ಮೂಳೆಗೆ ಹೋಗೋದು, ಇವೆಲ್ಲ ಸ್ವಲ್ಪ ಲೇಟ್ ವಯಸ್ಸಲ್ಲಿ ಬರೋದು. ಸೊ ಅದು ಬೇರೆ, ಅದು ಸಂಗತಿ, ಅದು ಸೆಕೆಂಡರಿ ಅಂತೀವಿ ನಾವು, ಪ್ರೈಮರಿ ಅಲ್ಲ. ಸೊ ಈಗ ಮಗುಗೆ ಒಂದ್ ಕಡೆ ಬಂದಿರುತ್ತೆ, ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆಯಾ ಡಾಕ್ಟರ್?
ಆಗಿದೆ. ಅದು ಸ್ವಲ್ಪ ಲೇಟಾಗಿ ಕಂಡುಹಿಡಿದ್ರೆ ಸ್ಪ್ರೆಡ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಬೇಗ ಕಂಡುಹಿಡಲಿಕ್ಕೆ ಏನೇನು ಮಾಡಬೇಕು ಅಂತ ಇವತ್ತು ಕೇಳಿದ್ರೆ ನನಗೆ ಒಂದು ಅವ್ರ ತಾಯಿ ಕೇಳಬೇಕು. ಓಕೆ. ನಾನು ಹೇಳಿದ್ನಲ್ಲ ಫಸ್ಟ್ ಪಾಯಿಂಟ್, ನೈಟ್ ಪೈನ್. ಓಕೆ. ನಾವು ದಟ್ ನಂಬರ್ 1 ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಓಕೆ. ನಂಬರ್ 2 ಟೆಸ್ಟ್ಗಳು, ಎಕ್ಸ್ರೇ ಅಲ್ಲ MRI. ಇವತ್ತು ಚೇಂಜ್ ಮಾಡಬೇಕು ಆ್ಯಕ್ಚುಲಿ ಪಾಲಿಸಿ. ನಾವು ಇನ್ಫ್ಯಾಕ್ಟ್ ನಾವು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಪಾಲಿಸಿ ಬರೆದಿದ್ದೀನಿ ನಾನು. ಓಕೆ. ಏನು ನಮ್ಮ ದೇಶ ಎಷ್ಟು ಮೇಲಿದ್ದು ನಾವು ಡೆವಲಪ್ ನೇಷನ್ ಅಂತ ಏನು ಹೇಳ್ತಾರಲ್ಲ, ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇನ್ನು ತುಂಬ ಡೆವಲಪ್ಮೆಂಟ್ ಆಗಿದೆ. ಸೊ ಅದನ್ನು MRI ತುಂಬ ಕಾಸ್ಟ್ ಎಫೆಕ್ಟಿವ್ ನಮ್ಮಲ್ಲಿ ಕೂಡ ಮಾಡಿಬಿಡ್ಬೇಕು. ಅಂದರೆ ಕನ್ಸರ್ನ್ ಯಾವುದೋ ಮಗು 3 ವಾರದಿಂದ ನೋವಿದೆ, ರಾತ್ರಿ ಎದ್ದೇಳ್ತಾ ಇದೆ, ಏನೋ ಡೌಟ್ ಇದೆ ಅಂದರೆ ಒಂದು ಮಾಡೋಕ್ಕೇನು ತಪ್ಪಿಲ್ಲ. ಓಕೆ. ಇನ್ನು ಈ ಬೋನ್ ಕ್ಯಾನ್ಸರ್ನಲ್ಲೂ ಟೈಪ್ಸ್ ಏನಾದರೂ ಇದೆಯಾ? ಇದೆ. ತುಂಬ ಡಿಫ್ರೆಂಟ್ ಟೈಪ್ಸ್, ಅಂದರೆ ಮೇಯ್ನ್ 2-3 ಟೈಪ್ ಇರ್ತದೆ. ಓಕೆ. ಮೂಳೆಯಲ್ಲಿ ಬರುವಂಥ ಕ್ಯಾನ್ಸರ್, ಎರಡನೇದು ತೊಡೆ ಮಾಂಸಖಂಡ ನರಗಳಿಗೆ ಬರುವಂಥ ಕ್ಯಾನ್ಸರ್, ಸಾರ್ಕೋಮಾ ಅಂತೀವಿ ಇದಕ್ಕೆಲ್ಲ ನಾವು. ಜನರಲ್ ದೇ ಕಮ್ ಅಂಡರ್ ಗ್ರೂಪ್ ಕಾಲ್ಡ್ ಸಾರ್ಕೋಮಾ. ಸೊ ಸಾರ್ಕೋಮಾ ಅಂದರೆ ಎರಡನ್ನೂ ಒಂದೇ ಜಾತಿದು, ಬಟ್ ಇದಕ್ಕೆ ಡಿಫ್ರೆಂಟ್ ಕೀಮೋಥೆರಪಿ, ಡಿಫ್ರೆಂಟ್ ಸರ್ಜರಿ ಥರ ಡಿಫ್ರೆಂಟ್ ಬೇರೆ ಬೇರೆ ಇರುತ್ತೆ ಅಷ್ಟೇ. ಮದ್ದು ಡಿಫ್ರೆಂಟ್ ಇರುತ್ತೆ. ಆ ಮದ್ದು ಯಾವುದಕ್ಕೆ ಯಾವ್ದು ಕೊಡಬೇಕು ಅನ್ನೋಕ್ಕೆ ಇವತ್ತಿನ ಲೆವೆಲಲ್ಲಿ ಪೆಥಾಲಜಿ, ಹಿಸ್ಟೋಪೆಥಾಲಜಿ ಇರ್ಬೋದು, ಜೆನೆಟಿಕ್ ಟೆಸ್ಟಿಂಗ್ ಇರ್ಬೋದು. ಇವತ್ತೆಲ್ಲ ಜೆನೆಟಿಕ್ ಟೆಸ್ಟಿಂಗ್ ನಮ್ಮಲ್ಲೆಲ್ಲ ಜೆನಾಮಿಕ್ಸ್ ಅಂತ ಏನು ಹೇಳ್ತೀವಿ, ಇಟ್ಸ್ ಅ ಸ್ಟ್ಯಾಂಡರ್ಡ್ ಆಫ್ ಕೇರ್. ಅಂದರೆ ಬರೀ ಬಯಾಪ್ಸಿ ಮಾಡಿ ಚೆಕ್ ಮಾಡೋದಲ್ಲ, ಜೆನಾಮಿಕ್ಸ್ ಎಲ್ಲ ಮಾಡಿಬಿಟ್ಟು ಯಾರಿಗೆ ಯಾವ ಮದ್ದು ಸೂಕ್ತ, ವರ್ಕ್ ಆಗುತ್ತೋ ಇಲ್ಲ ಅಂತ ಗೊತ್ತಾಗುತ್ತೆ. ಮುಂಚೆ ಎಲ್ಲ ಹೆಂಗೆ, ಒಂದು 3 ಸೈಕಲ್ ಕೊಟ್ಬಿಡೋಣ ಕೀಮೋಥೆರಪಿ, ಆಮೇಲೆ ನೋಡೋಣ, ಕಮ್ಮಿ ಆದರೆ ಅದೇ ಕೊಡೋಣ, ಕಮ್ಮಿ ಆಗದೆ ಇದ್ರೆ ಚೇಂಜ್ ಮಾಡೋಣ, ಇದು ಮೆಥಡ್ ಇತ್ತು. ಇವಾಗ ಜೆನಾಮಿಕ್ಸ್ ಚೆಕ್ ಮಾಡಿಬಿಟ್ಟು ಟಾರ್ಗೆಟೆಡ್ ಥೆರಪಿ, ಅಂದರೆ ಸ್ನೈಪರ್ ಇದ್ದಂಗೆ ಒಂಥರ, ನಾಟ್ ಲೈಕ್ ಒಂದು ಬಾಂಬ್ ಆಗ್ದಂಗಲ್ಲ, ಸ್ನೈಪರ್ ಬರೀ ಸೆಲ್ಸ್ ಮಾತ್ರ ಸಾಯುವಂಥ ಡ್ರಗ್ಸ್ ಬಂದಿದೆ ಈಗ. ಓಕೆ. ಸೊ ಇದಕ್ಕೆ ಜೆನಾಮಿಕ್ಸ್ ಇಸ್ ಇಂಪಾರ್ಟೆಂಟ್. ಓಕೆ. ಸೊ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀರಾ? ಸೊ ಯಾವ್ಯಾವ ಥರ ಟ್ರೀಟ್ಮೆಂಟ್ಸ್ ಇದೆ ಇವಾಗ ಈಗಿನ ಟೆಕ್ನಾಲಜಿ ಪ್ರಕಾರ ಸರ್ಜಿಕಲ್ಗೆ ಅಂತ? 2D 3D ಹೀಗೆಲ್ಲ ಏನೇನಿದೆ? ಹೌದು. ಅಂದರೆ ಮುಂಚೆ ಎಲ್ಲ ಟ್ಯೂಮರ್ ಬಂತು ಅಂದರೆ ಕಾಲು ಕಟ್ ಮಾಡ್ತಾಯಿದ್ರು. ಇದು 1990ರಿಂದ ಚೇಂಜ್ ಆಯಿತು ಇಂಡಿಯಾದಲ್ಲಿ ಹೇಳಬೇಕು ಅಂದರೆ. ಈಗ ಕಾಲು ಕಟ್ ಮಾಡೋ ಪರಿಸ್ಥಿತಿ ಇಲ್ವೇ ಇಲ್ಲ ಯಾರಿಗೆ. ಅದು ಟ್ಯೂಮರ್ ಕಾಲು ಅಂಗಗಳನ್ನ ಉಳಿಸ್ಬೇಕು. ಈಗ ಮಕ್ಕಳು ಈಗ ಜೀವನ ಫುಲ್ ಉಳಿತಾರೆ ಅಂದಮೇಲೆ ಕಾಲಿಲ್ಲದೆ ಸರಿ ಅನ್ಸಲ್ಲ. ಸೊ ಇವಾಗ ಕಾಲನ್ನ ಉಳಿಸ್ಲಿಕ್ಕೆ ಲಿಂಬ್ ಸ್ಯಾಲ್ವೇಜ್ ಸರ್ಜರಿ ಅಂತೀವಿ ನಾವು. ಆಂಪ್ಯುಟೇಷನ್ ಇಲ್ವೇ ಇಲ್ಲ. ಸೊ ಲಿಂಬ್ಸ್ ಸೇವ್ ಮಾಡಬೇಕು. ಲಿಂಬ್ ಸೇವ್ ಮಾಡಿದ್ವಿ, ಅಲ್ಲಿ ಯಾವ ಟೈಪು ಇಂಪ್ಲಾಂಟ್ ಹಾಕಬೇಕು, ಯಾವ ಟೈಪ್ ಅಂದರೆ ಈಗ ಒಂದು 30 ವರ್ಷ ಹಾಕಿದ್ದು, 30 ವರ್ಷ ಈಗ 15 ವರ್ಷಕ್ಕೆ ಬಂದಿದೆ ಗಂಟು, ಅವನು ಇನ್ನೂ ಒಂದು 50 ವರ್ಷ ಉಳಿಬೇಕು. ಬೇರೆ ರಾಡ್ ನಾವು ಹಾಕಿದ್ದು ಉಳ್ಕೋಬೇಕಲ್ಲ ಅಷ್ಟು ವರ್ಷ, ಮತ್ತು ಅವಾಗ ಪಾಪ ಅವನು ಆಪ್ರೇಷನ್ಗೂ ಬರಬಾರ್ದು. ಸೊ ಅದಕ್ಕೆ ಏನೇನು ಬೇಕು ಅಂತ 3D ಪ್ರಿಂಟಿಂಗ್ ಅಂತೆಲ್ಲ ಮಾಡಿ ನಾವೆಲ್ಲ ಅದನ್ನ ಉಳಿಸ್ಬೋದ ಕೆಲವು ಪಾರ್ಟ್ ಮೂಳೆನ ಮಿಲಿಮೀಟರ್ ಅಕ್ಯುರೇಸಿಯಲ್ಲಿ ಕಂಡುಹಿಡಿತೀವಿ. ಇಷ್ಟೇ ಬೋನ್ ಕಟ್ ಮಾಡಬೇಕು, ಇಷ್ಟನ್ನೇ ತೆಗೆದ್ರೆ ಸಾಕು, ಇದನ್ನ ರೀಕನ್ಸ್ಟ್ರಕ್ಷನ್ ಮಾಡೋ ಥರ. ಏನೋ ಪ್ರಾಬ್ಲಮ್ ಆಯಿತು ಫುಲ್ ಪಿಲ್ಲರೇ ತೆಗೆಯೋದಲ್ಲ, ಅಲ್ಲಿ ಎಲ್ಲಿ ಪಿಲ್ಲರ್ ಪ್ರಾಬ್ಲಮ್ ಇದೆ ಮರದಲ್ಲಿ ಅದು ಮಾತ್ರ ತೆಗೆದ್ಬಿಟ್ಟು ಅದು ನೀಟ್ ಮಾಡೋದು. ದಟ್ ಈಸ್ ಆಲ್ ಅವೇ ಬಿಕಾಸ್ ಆಫ್ ಫಸ್ಟ್ ಕ್ಲಾಸ್ ಇಮೇಜಿಂಗ್, ಅಂದರೆ MRI, ಪೆಟ್ ಸ್ಕ್ಯಾನ್, 3D ಪ್ರಿಂಟಿಂಗ್ ಇರ್ಬೋದು, ಪ್ಲಸ್ ಪ್ರೊಫೆಷನಲ್ಸ್, ಇಂಜಿನಿಯರ್ಸ್. ನಮ್ಮಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಒಟ್ಟಿಗೆ ನಮ್ಮಲ್ಲಿ 4 ಜನ ಫುಲ್ ಟೈಮ್ ಇಂಜಿನಿಯರ್ಸ್ ಇದ್ದಾರೆ. ದೇ ಪ್ಲ್ಯಾನ್ ವಿತ್ ಅಸ್, ನಮ್ಮ ಒಟ್ಟಿಗೆ ಕೂತ್ಕೊಂಡು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತೀವಿ ನಾವು ಫುಲ್ ಟೈಮ್. ಅವ್ರಿಗೆ ಅದೇ ಕೆಲಸ, ನಮ್ಮ ಜೊತೆ ಕೂತ್ಕೊಳ್ಳೋದು ಪ್ಲ್ಯಾನ್ ಮಾಡೋದು. ಓಕೆ. ಇನ್ನು ಲೇಸರ್ ಟ್ರೀಟ್ಮೆಂಟ್ ಹೇಳೋದಾದರೆ, ಈಗ ಫಸ್ಟ್ ಎಲ್ಲ ಬರೀ ಕೀಮೋಥೆರಪಿನೇ ಆಪ್ಷನ್ ಇರ್ತಾ ಇತ್ತು, ಅಂದರೆ ಪ್ರಿಯಾರಿಟಿ ಅದೇ ಇರ್ತಾ ಇತ್ತು. ಸೊ ಇವಾಗ ಲೇಸರ್ ಎಲ್ಲ ಇದೆ, ಅಂದರೆ ಪೇನ್ಲೆಸ್ ಸರ್ಜರಿ ಎಲ್ಲ ಇದೆ. ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಯಾವ ಥರ ಇರುತ್ತೆ? ಲೇಸರ್ ಟ್ರೀಟ್ಮೆಂಟ್ ನಮ್ಮ ಆರ್ಥೋಪೆಡಿಕ್ ಆಂಕಾಲಜಿಲಿ ತುಂಬ ರೇರು, ಬಟ್ ಕೆಲವೊಂದೊಂದಕ್ಕೆ ಅದೇ ಟೈಪ್ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಮಕ್ಕಳಲ್ಲಿ ಮೂಳೆಯಲ್ಲಿ ಸಣ್ಣ ಗಂಟುಗಳೆಲ್ಲ ಇರ್ತದೆ, ಅದಕ್ಕೆ ನಾವು ಮೈಕ್ರೋವೇವ್ ಅಂತೀವಿ. ಮೈಕ್ರೋವೇವ್ ಇರ್ಬೋದು, ಆ ಪಾಯಿಂಟಿಗೆ ನಾವು CT ಸ್ಕ್ಯಾನ್ ಮೂಲಕ ಅಲ್ಲಿ ಚುಚ್ಚಿ ಮೂಳೆಯಲ್ಲಿ ಅನಸ್ತೇಷಿಯಾದಲ್ಲಿ ಅಲ್ಲಿ ಮಾತ್ರ ಬರ್ನ್ ಮಾಡ್ತೇವೆ. ದಟ್ ಈಸ್ ಲೈಕ್ ಆಸ್ ಗುಡ್ ಆಸ್ 1 day ಬರೋದು ಮಾಡಿಸ್ಕೊಳ್ಳೋದು ಮನೆಗೆ ಹೋಗೋ ಥರ. ಸೊ ಅದು ದಟ್ ಸರ್ಟನ್ ಕಂಡೀಷನ್ಸ್ ಅಲ್ಲಿ. ಈಗ ಬೋನ್ ಕ್ಯಾನ್ಸರ್ ವರ್ಡ್ ಇಸ್ ಎ ವೆರಿ ಜನರಲ್ ವರ್ಡ್. ಅದರಲ್ಲಿ ಒಂದು ಮಿನಿಮಮ್ 100 ಟೈಪ್ ಇದೆ. ಯಾವುದಕ್ಕೆ ಯಾವುದು ಅನ್ನೋದಕ್ಕೆ ಫಸ್ಟ್ ಕಂಡುಹಿಡಿಯೋದು ಇಂಪಾರ್ಟೆಂಟು. ಕಂಡುಹಿಡಿದ್ಮೇಲೆ ಟ್ರೀಟ್ಮೆಂಟ್ ಈಸಿ.
ಕಂಡುಹಿಡಿಯೋದೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಟೈಮ್ ತೊಗೋಬೇಕು, ಗಡಿಬಿಡಿ ಮಾಡಬಾರ್ದು. ನಾನು ಅದೇ ಹೇಳೋದು, ಎಷ್ಟೋ ಪೇಷಂಟ್ಸ್ ಬರ್ತಾರೆ, ನೀವು ತುಂಬ ಅರ್ಜೆಂಟಲ್ಲಿದ್ದರೆ ದಯವಿಟ್ಟು ನನ್ನ ಹತ್ರ ಬರಬೇಡಿ, ಓಕೆ, ನಾವು ಅರ್ಜೆಂಟಲ್ಲಿಲ್ಲ, ಆರಾಮಾಗಿ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಬಿಟ್ಟು ಟೈಮ್ ತೊಗೊಳ್ಳೋಣ, ಓಕೆ, ಅರ್ಥ ಮಾಡಿಸ್ತೀವಿ. ಅರ್ಥ ಆಗಲಿಲ್ವ ಇನ್ನೊಂದ್ಸಲಿ ಕೇಳಿ, ಇನ್ನೊಂದ್ಸಲಿ ಅರ್ಥ ಮಾಡಿಸ್ತೀವಿ, ಇನ್ನೊಂದ್ಸಲಿ ಕೇಳಿ ಅರ್ಥ ಮಾಡಿಸ್ತೀವಿ. ಬಟ್ ಗಡಿಬಿಡಿಯಲ್ಲಿ ಅಯ್ಯೋ ಸರ್ ಅಲ್ಲಿ ಹೇಳಿದರು, ಅಲ್ಲೋದ್ವಿ, ಇಲ್ಲೋದ್ವಿ, ಯಾರ ಹತ್ರನಾದ್ರೂ ಹೋಗಲಿ ಅವರು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಾರ್ದ ಟ್ರೀಟ್ಮೆಂಟು, ಅಲ್ಲಾರ್ದ ಟ್ರೀಟ್ಮೆಂಟು. ಈಗ ನಾನು ನಿಮಗೆ ಬರೋದಕ್ಕಿಂತ ಮುಂಚೆ ಮಾತಾಡಿದ್ವಲ್ಲ, ಯಾಕೆ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರಲ್ಲ ದೇವರಾಜ್, ನಮ್ಮ ಪೇಷಂಟ್ಸಿಗೆ ಮಾತ್ರ ನಾವು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಅಂತ. ಯಾಕಂದರೆ ಇದೇ ಎಲ್ಲೋ ಏನೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಏನೂ ಮಾಡೋಕ್ಕೆ ಬರಲ್ಲ. ಸೊ ಎಂಡ್ ಟು ಎಂಡ್ ನಾವೇನು ಹೇಳ್ತೀವಲ್ಲ, ಫಸ್ಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ಭಾರಿ ಇಂಪಾರ್ಟೆಂಟ್. ಓಕೆ, ಆಂಕಾಲಜಿಲಿ ಪರ್ಟಿಕ್ಯುಲರ್ಲಿ ಓಕೆ, ಫಸ್ಟ್ ಟೈಮ್ ರೈಟ್ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ರೆ ಒಂದು ಜೀವ, ಎರಡನೇದು ಅವ್ರು ಇದು ಮನೆ ಮಠ ಮಾರಬೇಕಾಗುತ್ತೆ, ಆ ಪರಿಸ್ಥಿತಿ ಬಂದುಬಿಡ್ತಾರೆ. ಫಸ್ಟ್ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವು ಕಾಸ್ಟು ಕಡಿಮೆ ಆಗುತ್ತೆ ಆ್ಯಂಡ್ ಔಟ್ಕಮ್, ಲಾಂಗ್ ಟರ್ಮ್ ಔಟ್ಕಮ್ ಚೆನ್ನಾಗಿರುತ್ತೆ. ಓಕೆ, ಇನ್ನು ಇದು ಸರಿ, ಆ ಟೈಮಲ್ಲಿ ಅವ್ರಿಗೆ ಕಷ್ಟ ಅನಿಸುತ್ತೆ, ಬಟ್ 2 ವರ್ಷ ಬಿಟ್ಟು ಕೇಳಿ ಅವರಿಗೆ ಜ್ಞಾಪಕ ಇರಲ್ಲ, ಯಾಕಂದ್ರೆ ಚೆನ್ನಾಗಿರ್ತದೆ ಮಗು. ಹಂಗೆ. ಓಕೆ, ಇನ್ನು ಮೇನ್ ನಾವು ಆ ರೂಟ್ ಕಾಸ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು, ಆ ನಿಟ್ಟಿನಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀರಾ ನೀವು ಅಂತ? ಇಟ್ಸ್ ಗುಡ್ ಕ್ವೆಶನ್ ಆ್ಯಕ್ಚುಲಿ. ಅದೇ ನಾವು ಮಾತಾಡ್ದಂಗೆ ಇವಾಗ ಹಂಗೆ ಅಂದರೆ ಸೆಲ್ಯುಲಾರ್ ಏಜಿಂಗ್ ತನಕ ಹೋಗಿದ್ದೀವಿ. ಈಗ ಸೆಲ್ಯುಲಾರ್ ಏಜಿಂಗ್ ಅಂದರೆ ನೀವು ಕೇಳಿರ್ಬೋದು, ಇತ್ತೀಚೆಗೆ ಸೂಪರ್ಫಿಷಿಯಲಾಗಿ ಕೇಳಬೇಕು ಅಂದರೆ ಆ್ಯಂಟಿ ಏಜಿಂಗು ಅವೆಲ್ಲ ಹೇಳ್ತಾರೆ, ರಿಜನರೇಟಿವ್ ಮೆಡಿಸಿನ್ನು, ಮುಖ ಎಲ್ಲ ಚೆನ್ನಾಗಿರಬೇಕು, ಗ್ಲೋ ಬರಬೇಕು ಅಂತೆಲ್ಲ ಈ ಎಸ್ಥೆಟಿಕ್ ಪ್ರಾಡಕ್ಟ್ಸ್ ಅವೆಲ್ಲ ಹೇಳಿ. ಬಟ್ ಅದೇ ರೀತಿ ಸೆಲ್ಯುಲಾರ್ ಏಜಿಂಗ್ ಅಂದರೆ DNA ನೀವು ತಗೊಂಡ್ರೆ ಸೆಲ್ ಒಳಗಡೆ ಇರೋ DNA, ಕ್ಯಾನ್ಸರ್ ಯಾಕೆ ಬರುತ್ತೆ? DNA ಅದು ರಿಪೇರ್ ಮಾಡೋ ಕೆಪಾಸಿಟಿ ಕಳ್ಕೊಳ್ಳುತ್ತೆ. ಸೆಲ್ದು ರಿಪೇರ್ ಮಾಡೋ ಕೆಪಾಸಿಟಿ ಕಳ್ಕೊಂಡಾಗ ಸೆಲ್ ಬಿಕಮ್ ಬ್ಯಾಡ್, ಅದು ಗ್ರೋತ್ ಆಗ್ತಾ ಹೋಗೋದು, ಕಂಟ್ರೋಲ್ ಸಿಗಲ್ಲ, ಅದು ಕ್ಯಾನ್ಸರ್. ಈ ಸೆಲ್ ರಿಪೇರ್ ಮಾಡೋ ಕೆಪಾಸಿಟಿನ ನಾವು ಬೆಳೆಸ್ಕೊಂಡ್ರೆ ಫಾರ್ ವೇರಿಯಸ್ ರೀಸನ್ಸ್, ಇಟ್ ಕುಡ್ ಬಿ ಸ್ಲೀಪ್, ಆ್ಯಸ್ ಸಿಂಪಲ್ ಆ್ಯಸ್ ಸ್ಲೀಪ್, ಆ್ಯಸ್ ಸಿಂಪಲ್ ಆ್ಯಸ್ ಗುಡ್ ನ್ಯೂಟ್ರಿಷನಲ್ ಫುಡ್, ಆ್ಯಸ್ ಸಿಂಪಲ್ ಆ್ಯಸ್ ಗುಡ್ ಆ್ಯಕ್ಟಿವಿಟೀಸ್, ಎಕ್ಸಸೈಸ್ ಇರ್ಬೋದು, ಅದಿರ್ಬೋದು. ಸೊ ದೀಸ್ ಆರ್ ಆಲ್ ಸಮ್ ಲೈಫ್ ಸ್ಟೈಲ್ ಚೇಂಜಸ್ಸು ಮಾಡಿಕೊಂಡಾಗ ನಾವು ಹಂಗೆ ಇವಾಗ ಪ್ರೆಸೆಂಟ್ ಡೇ ಮಾಲಿಕ್ಯುಲರ್ ಲೆವೆಲ್ ಟೆಸ್ಟ್ಗಳು ಜೆನೆಟಿಕ್ ಬಂದಿರೋದ್ರಿಂದ ಆ್ಯಂಟಿ ಏಜಿಂಗ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಕೂಡ ವಿ ಟ್ರೈ ಟು ಇಂಪ್ರೂವ್ ದ ಸೆಲ್ಯುಲಾರ್ ಹೆಲ್ತ್. ಒಂದು ಸೆಲ್ಯುಲಾರ್ ಹೆಲ್ತ್ ಇಸ್ ಬೆಟರ್. ಕ್ರಾನಿಕ್ ಡಿಸೀಸ್, ಡಯಾಬಿಟೀಸ್, ಹೈಪರ್ಟೆನ್ಷನ್, ಅಲ್ಝೈಮರ್ಸ್, ಪಾರ್ಕಿನ್ಸನ್, ಕ್ಯಾನ್ಸರ್, ಇದರೆಲ್ಲ ಒಂದೇ ಗ್ರೂಪ್ ಆಫ್ ಡಿಸೀಸ್ ಬರುತ್ತೆ, ಅವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಓಕೆ, ಮತ್ತಷ್ಟು ನಾನು ಮಾತನಾಡ್ತಾ ಹೋಗ್ತೀನಿ ಡಾಕ್ಟರ್. ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ನೀವು ಹೇಳ್ತಾ ಇದ್ರಿ ಬೋನ್ ಕ್ಯಾನ್ಸರ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಸಹ ತುಂಬ ಇಂಪಾರ್ಟೆಂಟ್ ಅಂತ. ಅಂದರೆ ಮಕ್ಕಳು ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಅವರು ಮಕ್ಕಳಿಂದ ಅವ್ರಿಗೆ ಏನೇನು ಚೇಂಜಸ್ ಮಾಡಿಸಬಹುದು, ಈ ಥರ ಬರಬಾರ್ದು ಅನ್ನೋದಾದರೆ? ಇದು ಯಾಕಂದರೆ ನೀವು ಹೇಳಿದ ಕ್ವಶನ್ ಮಕ್ಕಳೊಂದೇ ಅಲ್ಲ, ಜನರಲಾಗಿ ನಾವು ಎಲ್ಲರಿಗೂ ಅನ್ವಯ ಆಗುತ್ತೆ ನಾನು ಹೇಳೋದು. ಸೊ ನಾವು ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಓವರ್ ದ ಲಾಸ್ಟ್ 15 years ನಾವೊಂದು ಹೇಳಿದ್ನಲ್ಲ, ಒಂದು 7-8 ಸಾವಿರ ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡಿರ್ಬೋದು ಟೋಟಲ್. ಇನ್ ದ್ಯಾಟ್ ನಮ್ಮ ಅನಿಸಿಕೆ ಪ್ರಕಾರ ಮೆಜಾರಿಟಿ ಈಸ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಇಟ್ ಕುಡ್ ಬಿ, ನಾನು ಹೇಳೋದು ನ್ಯೂಟ್ರಿಷನ್ ಅಂದರೆ ಈಗ 100ರಲ್ಲಿ 80 ಜನ ಇವತ್ತು ಟೆಸ್ಟ್ ಮಾಡಿದರೆ ವಿಟಮಿನ್ ಡಿ ಕಮ್ಮಿ ಇರುತ್ತೆ, ವಿಟಮಿನ್ B12 ಕಮ್ಮಿ ಇರುತ್ತೆ. ಅದು ಟೆಸ್ಟ್ ಮಾಡುವಂಥ ವಿಟಮಿನ್ಸ್ ಅಷ್ಟೇ. ಟೆಸ್ಟ್ ಮಾಡದೇ ಇರೋಂಥ ಎಷ್ಟಿರುತ್ತೆ ಅರ್ಥ ಆಯ್ತಾ? ಸೊ ಎಸೆನ್ಷಿಯಲಿ ನ್ಯೂಟ್ರಿಷನಲ್ಲಿ ನಾವು ಡೆಫಿಷಿಯೆಂಟ್. ಇನ್ಫ್ಯಾಕ್ಟ್ ನಮ್ಮ ಮನೆ ಊಟ ಮಾಡ್ತೀನಿ ಎಲ್ಲ. ಎಸೆನ್ಷಿಯಲಿ ಸದ್ಗುರು ಹೇಳ್ತಾರಲ್ಲ, ಸಾಯಿಲ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತ. ಸೊ ಅದು ಡೆಫಿನೆಟ್ಲಿ ಅದರಿಂದನೇ ನಮಗೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದೆ. ಸೊ ಯು ಶುಡ್ ಸಪ್ಲಿಮೆಂಟ್ ತೊಗೊಳ್ಳೇಬೇಕು. ಅಂದರೆ ವೈಟಮಿನ್ಸ್ ಇರ್ಬೋದು, ವೇರಿಯಸ್, ಅದೇ ಒಂದು. ಎರಡನೇದು ಬೇಸಿಕ್ ಫಿಸಿಕಲ್ ವರ್ಕ್. ಇಟ್ ಕುಡ್ ಬಿ ಆ್ಯಸ್ ಲೋ ಆಸ್ 15 minutes per day, 4 days a week. ಒಂದು ಸ್ಲೀಪ್, ಒಂದು 7 hours 8 hours ಸ್ಲೀಪ್. ಇನ್ನೊಂದು ಮೂರನೇದು ಕಾನ್ಷಿಯಸ್ ಲಿವಿಂಗ್ ಅಂತ ಏನು ಹೇಳ್ತೀವಲ್ಲ ನಾವು, ಮೈಂಡ್ಫುಲ್ ವರ್ಕಿಂಗ್. ಇಲ್ಲಿರ್ತೀವಿ, ಮೈಂಡ್ ಎಲ್ಲೋ ಇರುತ್ತೆ. ನಾವು ಊಟ ಮಾಡ್ತಾ ಇರೋಕ್ರು ಮನಸ್ಸು ಹೇಳ್ತಾರಲ್ಲ, ತಟ್ಟೆ ನೋಡ್ಕೊಂಡು ಊಟ ಮಾಡೋ ಅಂತ. ಸೊ ವಾಟ್ ಐ ಮೀನ್ ಟು ಸೇ ಇಸ್ ವೈ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಈಸ್ ಫಾರ್ ಯುವರ್ ಓವರ್ ಆಲ್ ವೆಲ್ ಬೀಯಿಂಗ್. ವೆನ್ ಯುವರ್ ನಿಮ್ದು ಓವರ್ ಆಲ್ ಮೆಂಟಲ್, ಫಿಸಿಕಲ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಇದ್ದಾಗ ಈ ಥರ ಡಿಸೀಸಸ್ ಬರೋದು ಡೆಫಿನೆಟ್ಲಿ ಕಡಿಮೆ. ಮಕ್ಕಳಲ್ಲಿ ಹೆಂಗೆ ಅಡಾಪ್ಟ್ ಮಾಡೋದು?
ನಮ್ಮಲ್ಲಿ ಆಲ್ರೆಡಿ ಸಂಸ್ಕಾರ ಎಲ್ಲ ಇದೆ, ಬಟ್ ಅದನ್ನ ಮರಿಬಾರ್ದು ಅಂತಷ್ಟೇ. ಫಾರ್ ಎಕ್ಸಾಂಪಲ್ ಎದ್ದ ತಕ್ಷಣ ದೇವ್ರ ಮನೆಗೆ ಕೈ ಮುಗ್ಬಾರೋ, ಪೂಜೆ ಮಾಡಬಾರೋ, ಸ್ನಾನ ಮಾಡಬಾರೋ, ಬೇಗ ಎದ್ದೇಳೋ, ಸ್ನಾನ ಮಾಡಿದ್ಮೇಲೆ ಊಟ ಮಾಡೋ, ವಾರದಲ್ಲಿ ಒಂದಿನ ಉಪವಾಸ ಮಾಡು, ಇದೆಲ್ಲ ಹೊಸದಾಗಿ ಈಗ ಫಾಸ್ಟಿಂಗು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ವರ್ಡ್ಗಳು ಕೊಡ್ತೀವಿ ಅಷ್ಟೇ. ಸೊ ಈ ಸಂಸ್ಕಾರಗಳನ್ನು ಕಲಿಸಿದ್ರೆ ಸಾಕು. ಆಲ್ಮೋಸ್ಟ್ ಅದಕ್ಕೆ ಆಲ್ರೆಡಿ ಬೇಕಾಗಿರೋ ರೆಸಿಪಿ ಆಲ್ರೆಡಿ ನಮ್ಮಲ್ಲಿದೆ. ಸೊ ನ್ಯೂಟ್ರಿಷನ್, ಸ್ಲೀಪ್, ಎಕ್ಸರ್ಸೈಸ್, ಆಕ್ಟಿವಿಟಿ and fun. Should be happy. So I think this will prevent majority of the problems. ಸೊ ನಮ್ಮ ಬೇಸಿಗೆ ಹೋಗಬೇಕು. Yes. ಸೊ ದಟ್ ಎಲ್ಲ ಚಾನ್ಸಸ್ ಇದೆ. 100% ಪ್ರಿವೆಂಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ. ಸಫರಿಂಗ್ ಆಗಲ್ಲ. ಓಕೆ. ಇನ್ನು ಡಾಕ್ಟರ್, ಇವಾಗ ಇತ್ತೀಚೆಗೆ ಸ್ಕಿನ್ ಗ್ಲೋ ಆಗಬೇಕು ಅಂದರೆ ಅಥವಾ ಹೋಲ್ ಬಾಡಿ ಅವ್ರಿಗೆ ಶೈನ್ ಆಗಬೇಕು ಅಂದರೆ PRP, ಗ್ಲೂಟಥಿಯೋನ್ ಈ ಟ್ರೀಟ್ಮೆಂಟ್ಸ್ ತಗೊಳ್ತಾರೆ. ಸೊ ಅದು ಈ ಕ್ಯಾನ್ಸರ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ? ಅದು ಹೇಳಿದ್ನಲ್ಲ, ಬೇಸಿಕ್ ಈಗ ಹೆಂಗೆ ಹೋಗ್ತಾ ಇದೆ ಅಂದರೆ, ವಿ ರೆಡ್ ಅ ಪೇಪರ್ ಆ್ಯಂಡ್ ಐ ವರ್ಕ್ ವಿತ್ ಹಾರ್ವರ್ಡಲ್ಲಿ ಡೇವಿಡ್ ಸಿಂಕ್ಲೇರ್ ಅಂತ. ಹಿ ಇಸ್ ದ ಒನ್ ಹೂಸ್ ಲಾಟ್ ಆಫ್ ವರ್ಕ್ ಆನ್ ರೀಜನರೇಟಿವ್ ಮೆಡಿಸಿನ್. ಸೊ ಈ ರೀಜನರೇಟಿವ್ ಮೆಡಿಸಿನ್ ವೆನ್ ಯು ಲಿಂಕ್ ಟು ಕ್ಯಾನ್ಸರ್, ಎನಿಥಿಂಗ್ ವಿಚ್ ವಿಲ್ ರಿಪೇರ್ ದ ಸೆಲ್ಯುಲಾರ್ ಡ್ಯಾಮೇಜ್ ಬೈ DNAs. ಸೊ ದ್ಯಾಟ್ ವಿಲ್ ಹೆಲ್ಪ್ ಇನ್ ಸೆಲ್ನ ಚೆನ್ನಾಗಿ ಇಟ್ಕೊಳಕ್ಕೆ, ಮೇಂಟೈನ್ ಮಾಡ್ಕೊಳಕ್ಕೆ. ಸೊ ಸೆಲ್ಸ್ ಚೆನ್ನಾಗಿತ್ತು ಅಂದರೆ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಕಡಿಮೆನೆ. ಹೆನ್ಸ್ ಗ್ಲೂಟಥಿಯೋನ್ ವಾಟ್ ಡಸ್ ಇಟ್ ಡೂ? ಇಟ್ ಇಸ್ ಅನ್ ಆಂಟಿ ಆಕ್ಸಿಡೆಂಟ್. ಸ್ಕಿನ್ ಗ್ಲೋ ಬರೋದು ಅದು ಒನ್ ಆಫ್ ದ ಎಫೆಕ್ಟ್ ಅಷ್ಟೇ. ಅದೇ ರೀತಿ ಲಿವರು, ಸೆಲ್ಸು ತುಂಬ ದೇ ಯೂಸ್ ಇಟ್ ಫಾರ್ ಮೆನಿ ಥಿಂಗ್ಸ್. ಹೆನ್ಸ್ ದೀಸ್ ಆರ್ ಆಲ್ ದ ಸಪ್ಲಿಮೆಂಟ್ಸ್, ದೀಸ್ ಆರ್ ಆಲ್ ದ ಎಂತ ಹೇಳ್ತಾರೆ ನ್ಯೂಟ್ರಿಯೆಂಟ್ಸ್ ವಿಚ್ ವಿಲ್ ಹೆಲ್ಪ್ ದ ಸೆಲ್ಯುಲಾರ್ನ ಒಳ್ಳೆ ಕಂಡೀಷನಲ್ಲಿ ಸೆಲ್ಸ್ ಇಡಲಿಕ್ಕೆ. ಸೊ ಇಟ್ ವಿಲ್ ಪ್ರಿವೆಂಟ್. ಫಾರ್ ಎಕ್ಸಾಂಪಲ್ ವಿಟಮಿನ್ ಡಿ ಬಗ್ಗೆ ಸುಮಾರು ಸ್ಟಡೀಸ್ ಆಗಿದೆ. ವಿಟಮಿನ್ ಡಿ ಸಪ್ಲಿಮೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪ್ರಿವೆಂಟಿಂಗ್ ಕ್ಯಾನ್ಸರ್, ಪ್ರಿವೆಂಟಿಂಗ್ ಆ್ಯಂಡ್ ಆಲ್ಸೋ ಇನ್ ಟ್ರೀಟ್ಮೆಂಟ್. B12. ಸೊ ಇದೇ ರೀತಿ ಗ್ಲೂಟಾಥಿಯೋನ್ ಇರ್ಬೋದು. PRP ವಿ ಯೂಸ್ ಇಟ್ ಫಾರ್ ಲಾಟ್ ಆಫ್ ರೇಡಿಯೇಷನ್ ಆಗಿರೋ ಇದು ಗಾಯ ಎಲ್ಲ ರೇಡಿಯೇಷನ್ ಕೊಟ್ಟಾಗ ಪ್ರಾಬ್ಲಮ್ ಆಗುತ್ತೆ. ಸ್ಕಿನ್ ಡ್ಯಾಮೇಜಸ್, ವೂಂಡ್ ಹೀಲಿಂಗ್, ಈ ಥರ ಎಲ್ಲ PRP ನಾವು ಎಕ್ಸ್ಪೀರಿಯನ್ಸ್ ಕೊಟ್ಟು ಚೆನ್ನಾಗಾದ್ಮೇಲೆ, ಇನ್ಫ್ಯಾಕ್ಟ್ ನಾನು ನಮ್ಮ ಮನೇಲಿ ನಮ್ಮ ಅಮ್ಮಂಗೂ ಮಂಡಿಗೆಲ್ಲ, ನೀ ಪೇನ್ಗೆಲ್ಲ ಕೊಟ್ಟಿದ್ದೀವಿ. ಸೊ ಐ ಪ್ರಾಬ್ಲಿ ಡನ್ ಮೈ ಥೌಸಂಡ್ಸ್ ಈಗ ನಮ್ಮ ಹಳ್ಳಿಲೆಲ್ಲ ಕೊಟ್ಟು. ಸೊ ಏನಾದ್ರು PRP ಇಸ್ ಸೋ ಯೂಸ್ಫುಲ್ ಫಾರ್ ದ ನೀ ಪೇನ್ಗೆ. ಇಟ್ಸ್ ಆಲ್ ರೀಜನರೇಟಿವ್ ಥೆರಪಿ. ಅಂದರೆ ಸೆಲ್ ಡ್ಯಾಮೇಜ್ ಆಗಿರೋದನ್ನ ಇಟ್ ವಿಲ್ ಹೆಲ್ಪ್ ಇನ್ ಹೀಲಿಂಗ್ ಆ್ಯಂಡ್ ಪೇನ್ ಸಿಗ್ನಿಫಿಕೆಂಟ್ಲಿ ಕಮ್ಸ್ ಡೌನ್ 50-60%. ಲೈಕ್ವೈಸ್ ಲಾಸ್ಟ್ ಟೈಮ್ ಐ ಥಿಂಕ್ ಡಾಕ್ಟರ್ ಲೋಹಿತ್ ಮಾತಾಡಿದ್ರು, ರೇಡಿಯೇಷನ್ ಕೂಡ we are using for the osteoarthritis. So these are all the novel ways we are incorporating in HCG from the base level. How basics are important in preventing long problems. ಇನ್ನು ಈ ಕ್ಯಾನ್ಸರ್ ಸೆಲ್ಸ್ ದೇ ಆರ್ ಲೈಕ್ ವೆರಿ ಇಂಟೆಲಿಜೆಂಟ್ ಸೆಲ್ಸ್. ಸೊ ನೀವು ಒಂದ್ ಕಡೆ ಟ್ರೀಟ್ ಮಾಡ್ತಿದ್ರೆ ಅದು ಇನ್ನೊಂದ್ ಕಡೆ ಜಂಪ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಈ ತರ ಇದರಲ್ಲಿ ನೀವು HCG ಸೆಂಟರ್ನಲ್ಲಿ ಯಾವ ರೀತಿ ಇದಕ್ಕೆ ಡಯಾಗ್ನೋಸ್ ಮಾಡ್ತೀರಾ? ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಸ್ಪೆಷಲಿ ಮಕ್ಕಳಿಗೆ? ನೀವು ಹೇಳಿದ್ದು ವೆರಿ ಇಂಪಾರ್ಟೆಂಟ್. ದೇ ವೆರಿ ಸ್ಮಾರ್ಟ್ ಸೆಲ್ಸ್. ಸೊ ಅದಕ್ಕೆ ಇವಾಗ ಬೇಸಿಕಲಿ ಮುಂಚೆ ಥರ ಮುಂಚೆ ಹೆಂಗಿತ್ತು ಡಿಸೀಸು, ಇಲ್ಲಿದ್ರೆ ಸ್ಟೇಜ್ 1, ಇಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ರೆ ಸ್ಟೇಜ್ 4 ಸ್ಟೇಜ್ ಅಂತ ಹೇಳೋದು ಎಲ್ಲರೂ ನೀವು ಕೇಳಿರ್ಬೋದು. ಈಗ ನಮ್ಮ ಚಿಕ್ಕಮ್ಮಂಗೆ 4 ಸ್ಟೇಜ್ ಅಂತ. ಬಟ್ ಇವಾಗ ಪೆಟ್ ಸ್ಕ್ಯಾನು ಅದೆಲ್ಲ ಬಂದ ಮೇಲೆ ಏನಾಗಿದೆ ಅಂದರೆ, ಇಲ್ಲಿ ಸಣ್ಣ ಡಿಸೀಸ್ ಇರ್ಬೋದು, ಇಲ್ಲೆಲ್ಲೋ ಒಂದು ಸಣ್ಣ ನಾಡ್ಯೂಲ್ ಇದ್ರೆ ಬುಕ್ ಪ್ರಕಾರ ಹೋದ್ರೆ 4 ಸ್ಟೇಜ್. ಬಟ್ ವಾಲ್ಯೂಮ್ ಆಫ್ ಡಿಸೀಸ್ ಪ್ರಕಾರ ಹೋದ್ರೆ ಇಷ್ಟೇ ಸಣ್ಣದ ಅಂತ ತೆಗ್ದಾಕ್ಬಿಡ್ಬೋದು ಹೇಳೋದು ಆ ರೀತಿ. ಸೊ ಇದನ್ನ ಹೆಂಗೆ ನಾವು ಮಾನಿಟರ್ ಮಾಡೋದು ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ರೋಗ ಆಗುತ್ತಲ್ಲ ಸೆಲ್ಸ್, ನೀವು ಇಲ್ಲಿ ಸ್ಮಾರ್ಟಾಗಿ ಇಲ್ಲಿಂದ ಹೊರಗೆ ಹೋಗೋದು. ಸೊ ಮಾನಿಟ್ರಿಂಗ್ ಇನ್ ಟರ್ಮ್ಸ್ ಆಫ್ ಸ್ಕ್ಯಾನ್ಸ್, ಪೆಟ್ ಸ್ಕ್ಯಾನ್ ಇರ್ಬೋದು, ಆರ್ ಲಿಕ್ವಿಡ್ ಬಯಾಪ್ಸಿ ಅಂತ ನಮ್ಮಲ್ಲಿ ಹೊಸದಾಗಿ ಜೆನೆಟಿಕ್ಸ್ ಅಂದರೆ ಬ್ಲಡ್ಡಲ್ಲಿ ಏನಾದ್ರು ಸೆಲ್ಸ್ ಕಾಣುತ್ತಾ, ಬ್ಯಾಡ್ ಸೆಲ್ಸ್. ಈಗ ಪೆಟ್ ಸ್ಕ್ಯಾನಲ್ಲಿ ಕಾಣಬೇಕು ಅಂದರೆ ಈ ಸೆಲ್ಸ್ ಒಂದಿಷ್ಟು ನಂಬರ್ ಅಂತೀವಿ, 10 to the power of 6 ಸೈನ್ಸಲ್ಲಿ. ಇಷ್ಟು ನಂಬರ್ ಸೆಲ್ಸ್ ಇದ್ರೆ ಪೆಟ್ ಸ್ಕ್ಯಾನಲ್ಲಿ ಕಾಣುತ್ತೆ. ಅದಕ್ಕಿಂತ ಕೆಳಗಡೆ ಇದ್ರೆ ಕಾಣಲ್ಲ. ಸೊ ದಟ್ ಮೀನ್ಸ್ ಡಿಸೀಸ್ ಇರ್ಬೋದು ಬಟ್ ಸ್ಕ್ಯಾನಲ್ಲಿ ಕಾಣಲ್ಲ. ಅದನ್ನ ಹೆಂಗೆ ಕಂಡುಹಿಡಿಬೇಕು? ಸೊ ಅದನ್ನೆಲ್ಲ ಕಂಡುಹಿಡಿಯೋಕ್ಕೆ ಲಿಕ್ವಿಡ್ ಬಯಾಪ್ಸಿ ಅಂತೀವಿ. ಜೆನೆಟಿಕ್ಸಲ್ಲಿ ಜೆನಾಮಿಕ್ಸ್ ಮೂಲಕ ಅದನ್ನೆಲ್ಲ ಕಂಡುಹಿಡಿಯೋದು. ಆ ಥರದ್ದು ಏನಾದ್ರು ವೇಸ್ಟ್ ಪ್ರಾಡಕ್ಟ್ ಕಾಣ್ತಾ ಇದೆಯಾ ಸೆಲ್ಸ್ ಇರೋದು ಅಂತ. ಸೊ ದಿಸ್ ಇಸ್ ದ ಅಡ್ವಾನ್ಸಸ್ ಇವತ್ತಿನ ಸೂಕ್ತ 2025 ಜೆನಾಮಿಕ್ಸ್. ಓಕೆ. ಇನ್ನು ಟ್ರೀಟ್ಮೆಂಟ್ ಎಷ್ಟು ದಿನ ತಗೊಳ್ಬೇಕಾಗುತ್ತೆ ಅಥವಾ ಎಷ್ಟು ತಿಂಗಳು ತಗೊಳ್ಬೇಕಾಗುತ್ತೆ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಒಂದು ಬೋನ್ ಕ್ಯಾನ್ಸರ್ ಇರುವಂತಹ ಮಗು?
ವೆರಿ ಗುಡ್ ಕ್ವಶನ್. ಸಮ್ಮರಿಲಿ ಹೇಳಬೇಕು ಅಂದರೆ ಒಂದು ಬೋನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಲ್ಮೋಸ್ಟ್ 8 ತಿಂಗಳು ಬೇಕು, ಫುಲ್ ಎಂಡ್ ಟು ಎಂಡ್ ಕರೆಕ್ಟ್ ಟ್ರೀಟ್ಮೆಂಟಿಗೆ. ಓಕೆ. ಅದರಲ್ಲಿ ಕಿಮೊಥೆರಪಿ ಇರುತ್ತೆ, ಸರ್ಜರಿ ಇರುತ್ತೆ, ಮತ್ತು ಕಿಮೊಥೆರಪಿ ಇರುತ್ತೆ. ಇದು ಕರೆಕ್ಟ್ 8 ತಿಂಗಳು ಒಂಥರ ತಪಸ್ ಥರ ಮಾಡಿದ್ರೆ ಕ್ಯೂರೇಟಿವ್ ಚಾನ್ಸಸ್ ಇಸ್ ಆ್ಯಸ್ ಹೈ ಆಸ್ 70%. ಓಕೆ. ಆಯಿತಾ. ಕೆಲವೊಂದೊಂದು ಅಪ್ ಟು 10-11 ತಿಂಗಳ ತನಕ ಹೋಗ್ತದೆ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ. ಆಮೇಲೆ ಫಾಲೋ ಅಪ್ ಅಷ್ಟೇ. ಓಕೆ. ಆಮೇಲೆ ಟ್ರೀಟ್ಮೆಂಟ್ ಇರಲ್ಲ. ಓಕೆ. ಇನ್ನು ಒಂದು ಟ್ರೀಟ್ಮೆಂಟ್ ಅಂತ ತಗೊಂಡ್ಮೇಲೆ ಪೋಸ್ಟ್ ಕೇರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ತಗೊಂಡು ಅವರು ಮನೆಗೆಲ್ಲ ಹೋದ್ಮೇಲೆ ಯಾವ ರೀತಿ ಅವರು ಕೇರ್ ಮಾಡ್ಕೊಳ್ಬೇಕಾಗತ್ತೆ, ಲೈಫ್ ಲಾಂಗ್ ಆರಾಮಾಗಿರ್ಬೇಕು ಅಂದ್ರೆ? ಕರೆಕ್ಟ್. ಅದು ಮಕ್ಕಳಲ್ಲಿ. ಎಸ್ ಎಸ್. ಅಂದರೆ ಮಕ್ಕಳು ಈಗ ಯೂಶಲಿ ಸೇ ಅಬೌಟ್ ಒಂದು 8ನೇ ಕ್ಲಾಸ್ ಮಗು ಅಂದ್ಕೊಳ್ಳಿ. ಮೇನ್ ಏನಿರುತ್ತೆ ಮಗು ತಲೆಯಲ್ಲಿ, ನಾನು ಆಟ ಆಡಬೇಕು, ಸ್ಕೂಲ್ಗೆ ಹೋಗ್ಬೇಕು. ಸೊ ನಾವು ಅಂದರೆ ಎಲ್ಲಿವರೆಗೂ ನಾವು ಹೋಗಿದ್ದೀವಿ ಅಂದರೆ ವಿ ಹ್ಯಾವ್ ಇವನ್ ರಿಕ್ವೆಸ್ಟೆಡ್ ದ ಸ್ಕೂಲ್ಸ್. ಕೆಲವು ಸ್ಕೂಲಲ್ಲಿ ಪಾಪ ಎಷ್ಟು ಅಕಾಮಡೇಟಿವ್ ವೆನ್ ವಿ ಆಸ್ಕ್ ಅಂದರೆ, ಲಿಫ್ಟ್ ಇಲ್ಲದೆ ಇರೋ ಸ್ಕೂಲ್ ಲಿಫ್ಟ್ ಹಾಕಿದ್ದಾರೆ. ಸ್ಕೂಲ್ 8th ಸ್ಟ್ಯಾಂಡರ್ಡ್ ಸ್ಕೂಲ್ 2nd ಫ್ಲೋರ್ ಅವ್ರನ್ನ 1st ಫ್ಲೋರಿಗೆ ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಮಾಡಿ ಮಗುಗೋಸ್ಕರ. ಓಕೆ. ಅಂದರೆ ಈ ಥರನೂ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ ಚೈಲ್ಡ್ ಇಸ್ ಸ್ಕೂಲಿಗೆ ಅಡಾಪ್ಟ್ ಆಗಬೇಕು. ಆಮೇಲೆ ಮುಂದೆ ಪ್ರೊಫೆಷನ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೆ, ನನ್ನ ಒಂದು 3-4 ಮಕ್ಕಳು ಆಲ್ರೆಡಿ ಡಾಕ್ಟರ್ಸ್ ಓದ್ತಾ ಇದ್ದಾರೆ. ಓಕೆ. ಸೊ ಅವ್ರಿಗೆ ಏನೇನು ಬೇಕು ಆನ್ ದ ವೇ ಲೈಫಲ್ಲಿ, ಕಾಲಿಗೆ ಮೂಳೆ, ಬೇರೆಯವ್ರ ಮೂಳೆ ಹಾಕಿದ್ವಿ, ನಾ ಹೇಳಿದ್ನಲ್ಲ ಇಟಲಿಯಿಂದೆಲ್ಲ ಬೋನ್ ತರಿಸಿ ಹಾಕಿದ್ದೇವೆ. ವಿ ಗೆಟ್ ದ ಬೋನ್ ಫ್ರಮ್ ಇಟ್ಲಿ, ಅಲೋಗ್ರಾಫ್ಟ್ ಅಂತೀವಿ. ಯಾಕಂದರೆ ಅದು ಸ್ಟ್ರಾಂಗ್ ಇರಬೇಕು ಆ್ಯಂಡ್ ಇಟ್ ಶುಡ್ ಬಿ ಬಯಾಲಜಿಕಲ್. ಸೊ ಟುಡೇ ರೈಟ್ ನೌ ಐ ಥಿಂಕ್ 1 person ಇಸ್ ಆಲ್ರೆಡಿ ಗ್ರ್ಯಾಜುಯೇಟೆಡ್, ಈಸ್ ಡೂಯಿಂಗ್ MBBS ಮುಗಿಸಿದ, ಇನ್ನೊಬ್ಬಳು ಇನ್ನೊಂದು ಫೈನಲ್ ಇಯರಲ್ಲಿದ್ದಾಳೆ. ಆ ಥರ ಸುಮಾರು ಜನ ವಿ ಫಾಲೋ ದೆಮ್ ಥ್ರೂ ಲೈಫ್. ನಮ್ಮ ಬಾಸ್ ಹೇಳ್ತಾ ಇದ್ರು ಮನ್ಫ್ರೀನಿ, ಒಂದು ಮಗು ವಿಲ್ ಬಿ ಸೀಯಿಂಗ್ 3 generations ಆಫ್ ಆರ್ಥೋಪೆಡಿಕ್ ಆಂಕೋಸರ್ಜನ್ಸ್ ಅಂತ. ಅರ್ಥ ಆಯ್ತಲ್ಲ? ಮಗು ಇಷ್ಟು ಟ್ರೀಟ್ಮೆಂಟ್ ನಾನು ಮಾಡಿರ್ತೀನಿ, ನಾನು ಹೋಗ್ತೀನಿ ಮೇಲೆ, ಆ ಮಗು ಇನ್ನೊಬ್ರು ನೋಡ್ತಾರೆ. ಸೊ ಹಂಗೆ ಐ ರಿಮೆಂಬರ್ ಫಸ್ಟ್ ನಾನು ಒಬ್ಳು ಹೇರ್ ಹಾಸ್ಟೆಸ್ ನೋಡಿದ್ದು ನಾನು. ಐ ನೆವರ್ ರಿಯಲೈಸ್ ಶಿ ವಾಸ್ ಮೈ ಬಾಸಸ್ ಪೇಷಂಟ್ 30 years ಬ್ಯಾಕ್. ಓಕೆ. ಇನ್ನು ಈ ಬೋನ್ ಬ್ಯಾಂಕಿಂಗ್ ಬಗ್ಗೆ ಹೇಳೋದಾದ್ರೆ? ರೀಸೆಂಟಾಗಿ ಬೋನ್ ಬ್ಯಾಂಕ್ ಅದು ಪೇಪರಲ್ಲಿ ಬರ್ತಿದ್ವಲ್ಲ, ಅದರಲ್ಲಿ ಬೋನ್ ಬ್ಯಾಂಕ್ ಅಂದರೆ ಹಾರ್ವೆಸ್ಟಿಂಗ್ ಬೋನ್ ಫ್ರಮ್ ಎ ಡೆಡ್ ಪರ್ಸನ್ ಟು ಗಿವ್ ಇಟ್ ಟು ಪರ್ಸನ್ ಹೂಸ್ ಲಿವಿಂಗ್. ಹಿಂಗೆ ಐ ಬ್ಯಾಂಕ್ ಇದೆ, ಸೇಮ್ ರೀತಿ ಬೋನ್ ಬ್ಯಾಂಕ್. ಹಾರ್ಟ್ ತೊಗೊಳ್ತಾರೆ, ಲಿವರ್ ತೊಗೊಳ್ತಾರೆ ಸತ್ತ ಮೇಲೆ, ಅದೇ ರೀತಿ ಬೋನ್ನ ತೊಗೊಂಡ್ಬಿಟ್ಟು ಈ ಥರ ನೆಸೆಸರಿ ಸರ್ಜರಿಲಿ ಟ್ಯೂಮರ್ ಇರುತ್ತೆ, ತೆಗ್ದಿರ್ತೇವೆ, ಆ ಜಾಗಕ್ಕೆ ಹಾಕಬೇಕು. ದಟ್ ಇಸ್ ಬೋನ್ ಬ್ಯಾಂಕಿಂಗ್. ಸೊ ನಮ್ಮ ಇಂಡಿಯಾದಲ್ಲಿ ಟಾಪ್ ಆ್ಯಂಡ್ ಹೈ ಕ್ವಾಲಿಟಿ ಬೋನ್ ಬ್ಯಾಂಕ್ ಸದ್ಯಕ್ಕಿನ್ನೂ ಆಗ್ತಾ ಇದೆ, ಬಟ್ ಅಷ್ಟು ಸ್ಟ್ರಕ್ಚರ್ಡ್ ಆಗಿಲ್ಲ. ಸೊ ಫಾರ್ ಸರ್ಟನ್ ಬೋನ್ಸ್ ಐ ಗೆಟ್ ಇಟ್ ಫ್ರಮ್ ಇಟ್ಲಿ ಬಿಕಾಸ್ ಐ ಸ್ಟಡಿಡ್ ದೇರ್, ಐ ನೋ ದ ಸಿಸ್ಟಮ್. ಸೊ ಇಟ್ಸ್ ಡಿಫಿಕಲ್ಟ್ ಪ್ರೊಸೆಸ್, ಬಟ್ ವಿ ಹ್ಯಾವ್ ಟು ಡೂ ಇಟ್. ಓಕೆ. ಇನ್ನು ಫಿನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ಲ, ಬಟ್ ಅವ್ರ ಮಗುಗೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. ಸೊ ಯಾರ್ಯಾರಿಗೆ ನೀವು ಆ ಥರ ಒಂದು ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತೀರಾ ಪೇಷಂಟ್ಸ್ಗೆ? ಯಾವ ಪೇಷಂಟ್ಸ್ಗೆ ಮತ್ತು ಯಾವ ರೀತಿ ಅವ್ರು ಅಪ್ರೋಚ್ ಮಾಡಬೇಕಾಗುತ್ತೆ? ಹೆಂಗಂದರೆ ನಮ್ಮಲ್ಲಿ ಅದನ್ನ ಫಸ್ಟ್ ನಿಮ್ಗೆ ಹೇಳಿದ್ನಲ್ಲ, ಒಂದು ಡಯಾಗ್ನೋಸ್ ಮಾಡ್ತೀವಿ, ಅರ್ಥ ಮಾಡ್ಕೋಬೇಕು ಫಸ್ಟ್ ಅವರು. ಒಂದು 5-6 ಸಲ ಆ್ಯಕ್ಚುಲಿ ದೇ ಫೀಲ್ ದಟ್ ದೇ ಆರ್ ಇನ್ ಟು ದ ಸಿಸ್ಟಮ್. ಅಂದರೆ ನಮ್ದು ಅರ್ಥ ಆಯಿತು, ದೇ ವಾಂಟ್ ಟು ಗೆಟ್ ಇಟ್ ಡನ್. ಅವಾಗ ನಾವು ಅವರಿಗೆ ಎಲ್ಲ ಆ್ಯಂಗಲಿಂದನೂ ಸಪೋರ್ಟ್ ಮಾಡ್ತೀವಿ. ಇಟ್ ಬಿ ಫೈನಾನ್ಷಿಯಲ್ ಇಸ್ ಒನ್ ಪಾರ್ಟ್ ಅಷ್ಟೇ. ಐ ಆಲ್ವೇಸ್ ಟೆಲ್ ಫೈನಾನ್ಸ್ ಇಸ್ ದ ಲಾಸ್ಟ್. ಎಲ್ಲರೂ ಫೈನಾನ್ಸ್ ಫಸ್ಟ್ ಅಂದ್ಕೊಂಡಿರ್ತಾರೆ, ಬಟ್ ಅಲ್ಲಿ ಫೈನಾನ್ಸ್ ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಏನು ತಲೆನೇ ಓಡಲ್ಲ, ಅಲ್ಲೇ ಬ್ಲಾಕ್. ಸೊ ಲೈಕ್ ರೀಸೆಂಟ್ಲಿ ಆ್ಯಸ್ ಐ ಟೋಲ್ಡ್ ಯು, ಒಂದು 28 ದಿನದ ಮಗು, ಇಟ್ ನೀಡೆಡ್ ಅಬೌಟ್ 30-35 lakhs. 1 ವಾರ ಸರ್ಜರಿ ಮಾಡಿದ್ದೀವಿ. ಬಟ್ ಆ್ಯಸ್ ವಿ ಸೆಡ್, ಫೈನಾನ್ಸ್ ಅರೇಂಜ್ ಆಗುತ್ತೆ ಸಮ್ಹೌ. ವಿ ಡಿಡ್ ಇಟ್. ಇನ್ಫ್ಯಾಕ್ಟ್ ನಮ್ಮ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿ, ಫ್ರೆಂಡ್ಸು, ಆಲ್ ಆಫ್ ದೆಮ್ ಹ್ಯಾವ್ ಡೊನೇಟ್. ಬರುತ್ತೆ ಅದು, ಬಟ್ ಆ ಪೇರೆಂಟಿಗೆ ಅರ್ಥ ಆಗೋ ಥರ ಮಾಡಿದ್ರೆ, ಇಫ್ ದೇ ನೋ ಆ್ಯಂಡ್ ಇಫ್ ವಿ ಬಿಲೀವ್ ದೇ ಆರ್ ಗೋಯಿಂಗ್ ಟು ಸ್ಟೇ ವಿತ್ ಅಸ್, ದೇ ವಾಂಟ್ ಟು ಮೇಕ್ ಶೋರ್ ದ ಚೈಲ್ಡ್ ಹ್ಯಾಸ್ ಟು ಬಿ ಲಾಂಗ್ ಟರ್ಮ್, ಆ ಥರ ಮೈಂಡ್ ಸೆಟ್ ಇದ್ರೆ ವಿ ವಿಲ್ ಹೆಲ್ಪ್ ಥ್ರೂ ಅವರ್ ಫೌಂಡೇಶನ್. ಓಕೆ. ಇಷ್ಟೊತ್ತು ನಮ್ಮೊಟ್ಟಿಗೆ ಇದು ಬೋನ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಮಗೆ. ಇನ್ನು ಡಾಕ್ಟರ್ ಪ್ರಮೋದ್ ಚಿಂದೇರ್ ಅವರನ್ನ ನೀವು ಭೇಟಿ ಮಾಡಬೇಕು ಅಂದ್ರೆ ಅವರ ಅಡ್ರೆಸ್ ಕಾರ್ಡ್ ಹೇಗಿದೆ? ಡಾಕ್ಟರ್ ಪ್ರಮೋದ್ ಚಿಂದೇರ್, ಡೈರೆಕ್ಟರ್ ಅಂಡ್ ಹೆಡ್ HCG ಕ್ಯಾನ್ಸರ್ ಸೆಂಟರ್, ಕಳಿಂಗರಾವ್ ರೋಡ್, ಬೆಂಗಳೂರು 560027. ಇನ್ನು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೀಗಿದೆ: 08040206000. ಇವರ ವೆಬ್ಸೈಟ್ ಸಹ ಇದೆ, ಅಲ್ಲೂ ಸಹ ನೀವು ಲಾಗಿನ್ ಮಾಡಿ ಡೀಟೇಲ್ಸ್ ಅನ್ನ ಪಡ್ಕೊಳ್ಬಹುದು.
ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.